ಪಿನ್ ಡ್ರೈವ್ ದೇವರಾಜೇಗೌಡರ ಇತ್ತು. ಇದು ಸುಖ ಅಂತ ಕಾಣಬೇಕು. ಈ ಪ್ರಪಂಚದಲ್ಲಿ ಈ ನಾಚಿಗೇಡಿನ ಪ್ರಸಂಗ ಬಳಕೆಗೆ ಬರದಂತೆ ಆ ಸಂತ್ರಸ್ತ ಮಹಿಳೆಯರ ಮಾನ ಗೌರವ ಉಳಿಬೇಕಾಗಿದ್ರೆ ಇದೇ ಇವರು ವಕೀಲರಲ್ಲ, ಭಾಳ ಸುಪ್ರೀಂ ಇದ್ರವರೆಗೂ ಹೋಗಿ ವಕೀಲ ಕೆಲಸ ಮಾಡೋಲ್ಲ, ಆ ವಿಡಿಯೋನ ಒಂದು ಪಿನ್ ಡ್ರೈವನ್ನು ತಗೊಂಡೋಗಿ ಯಾರಾದರೂ ಪೊಲೀಸ್ ಉನ್ನತಾಧಿಕಾರಿಗೋ ಇಲ್ಲ ಹೈಕೋರ್ಟ್ ಯಾರಾದರೂ ಜಡ್ಜಿಗೋ ಕೊಟ್ಟು ಸೀಸ್ ಮಾಡಿ ಇದನ್ನು ನೀವು ತನಿಖೆ ಮಾಡಿಸಿ ಅಂದಿದ್ರೆ ಸಂತ್ರಸ್ತ ಮಹಿಳೆಯರ ಮಾನ ಮರ್ಯಾದೆ ಉಳಿದಿರೋದು. ಇವರು ಇಲ್ಲಿವರೆಗೂ ಅನರ್ಹ ಮಾಡಿದ್ರಲ್ಲ, ಕರ್ಕೊಂಡೋಗಿ ಸುಪ್ರೀಂ ಕೋರ್ಟ್ವರೆಗೂ ಇವ್ರಿಗಿದ್ದದ್ದೇ ಅದೇ ತಾನೆ. ಅವ್ರ ಮೇಲೆ ರಾಜಕಾರಣದ ಒಳ್ಳೇದಕ್ಕೆ ಮಾಡಿದ್ರು ಕೆಟ್ಟದಕ್ಕೆ ಮಾಡಿದ್ರು ಅವ್ರ ಮೇಲೆ ದ್ವೇಷ ತೀರಿಸ್ತಾ ಇದ್ರಲ್ಲ, ಅವ್ರಿಗೂ ಇವ್ರಿಗೂ ಜಿದ್ದಾಜಿದ್ದಿ ನಡೀತಾ ಇತ್ತಲ್ಲ. ಆ ಕುಟುಂಬಕ್ಕೂ ದೇವರಾಜೇಗೌಡನಿಗೂ ಜಿದ್ದಾಜಿದ್ದಿ ನಡೀತಾ ಇತ್ತಲ್ಲ. ಆ ಜಿದ್ದಾಜಿದ್ದಿ ನಡೀತಾ ಇದ್ದಾಗ ಆಗ ಅವನು ಕೃತ್ಯ ಎಸಗಿದ್ದು ಸಾಬೀತಾಗಿದ್ದರೆ ಅವನು ಕಷ್ಟ ಅನುಭವಿಸೋನು, ಅವನು ಶಿಕ್ಷೆ ಅನುಭವಿಸೋನು. ಈ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಉಳಿಯೋದು, ಹಾಸನ ಜಿಲ್ಲೆ ಮಾನ ಮರ್ಯಾದೆ ಉಳಿಯೋದು. ಇದನ್ನು ಸುಖ ಅಂತ್ಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ದೇವರಾಜೇಗೌಡರು ಯಾಕೆ ಮನಸ್ಸು ಮಾಡಲಿಲ್ಲ? 6 ತಿಂಗಳುಗಳ ಕಾಲ ಪಿನ್ ಡ್ರೈವನ್ನು ತಮ್ಮ ಸ್ವಾಧೀನದಲ್ಲಿ ಹೆಂಗೆ ಇಟ್ಕೊಂಡ್ರು? ಇಲ್ಲಿ ಅನುಮಾನ ಬರೋದಿಲ್ವಾ? ಇಲ್ಲಿ ಸಮಸ್ಯೆ ಇಲ್ಲಿ ಇದಿಲ್ವಾ? ಸಮಸ್ಯೆ ಇಲ್ವಾ? ಅಂದರೆ ಯಾಕೆ ಇಟ್ಕೊಂಡ್ರು? ಯಾರೋ ಕೊಟ್ಟು ಇದನ್ನು ನೀವು ಕೊಡ್ಸೋದಾದ್ರೆ ಅವನಿಗೆ ನ್ಯಾಯ ಕೊಡಿಸ್ಬೇಕು. ಅವನಿಗೆ ನ್ಯಾಯ ಕೊಡ್ಸೋಕೆ ಹಾಕಲ್ಲ ಅಂತ ಅಂದರೆ, ನೀವು ನ್ಯಾಯ ಕೊಡ್ಸೋಕೆ ಹಾಕಲ್ಲ ಅಂದರೆ ಅವ್ನು ಪಿನ್ ಡ್ರೈವ್ ವಾಪಸ್ ಕೊಡಬೇಕು. ಇಲ್ಲ ಅಂದ್ರೆ ಆ ಪಿನ್ ಡ್ರೈವನ್ನು ತಗೊಂಡೋಗಿ ಎಲ್ಲಿ ಯಾರ್ದು ಈ ರಾಜ್ಯದಲ್ಲಿ ಯಾರು ಮರ್ಯಾದೆ ಹೋಗೋದು ಬೇಡಪ್ಪ, ಇದನ್ನು ಯಾರು ಕೃತ್ಯ ಎಸಗಿದನೋ ಅವನು ಒಬ್ಬನೇ ಅನುಭವಿಸ್ಲಿ ಶಿಕ್ಷೆನ, ಇನ್ಯಾರು ಅನುಭವಿಸೋದು ಬೇಡ ಅಂತ ಇದ್ದರೆ, ನಿನಗೆ ಮನಸ್ಸಿದ್ರೆ ತೊಗೊಂಡೋಗ್ಬಿಟ್ಟು ಅದನ್ನು ಎಲ್ಲಿ ತಲುಪಿಸ್ಬೇಕು, ಪೊಲೀಸ್ ಇಂಪಾರ್ಟೆಂಟ್ ಪೊಲೀಸ್ ಕಮಿಷನರ್ಗೋ ಯಾರಿಗೆ ಕೊಡಬೇಕಾಯ್ತು ಅವ್ರಿಗೆ ಕೊಡಬೇಕಾಯ್ತು. ನೀನು ಯಾಕೆ ಕೊಡಲಿಲ್ಲ? ಯಾತಕ್ಕೆ ಈ ರೀತಿ ಇದು ಮಾಡ್ಕೊಂಡು ಇಟ್ಕೊಂಡ್ರಿ? ಪಿನ್ ಡ್ರೈವ್ ಇದೆ ನನ್ನ ಹತ್ರ, ನಾನು ಅದನ್ನು ಬಿಟ್ಟು ನೀನು ನೋಡ್ಕೊತೀನಿ ಅಂತಕ್ಕಂಥದ್ದನ್ನು ಸವಾಲಿನ ರೂಪದಲ್ಲಿ ಹಾಕಿದ್ವಿ ನಾವು. ಇದು ಏನಪ್ಪ ಸವಾಲಿನ ರೂಪದಲ್ಲಿ ಇಷ್ಟೊಂದು ಧೈರ್ಯವಾಗಿ ಹಾಕಬೇಕಾದ್ರೆ ಏನೋ ಇದರಲ್ಲಿ ಇರಬೇಕೇನೋ, ಏನೋ ಇದೆ ಇದು ಅಂತಕ್ಕಂಥದ್ದನ್ನು ನಾವು ಅಂದ್ಕೊತಾ ಇದ್ವಿ. ಅಂದ್ಕೊಂಡು ಅವ್ರು ಅಲ್ಲಿ ನಿಲ್ಲಿಸ್ತಿಲ್ಲ. ಹಾಸನ ಸರ್ಕಲ್ನಲ್ಲಿ ಟಿವಿನ ಹಾಕಿ ಪ್ರತಿಯೊಬ್ಬರಿಗೆ ಸ್ಕ್ರೀನಿಂಗ್ ಹಾಕಿ ಎಲ್ಲರಿಗೂ ತೋರಿಸ್ತೀರಿ ಈ ದೇಶದ ಜನಕ್ಕೆ, ಈ ರಾಜ್ಯದ ಜನಕ್ಕೆ ಅಂತೇಳಿ ಸವಾಲು ಹಾಕಿದ್ರು. ಈಗಿನ ಸಂಸತ್ರನ್ನು ಅನರ್ಹನ್ ಮಾಡತಕ್ಕಂಥವ್ರಿಗೂ ಸುಪ್ರೀಂ ಕೋರ್ಟ್ವರೆಗೂ ತೆಗೆದುಕೊಂಡು ಹೋಗ್ತಂಥವ್ರು ಯಾವುದೋ ವೈಷಮ್ಯದ ಮೇಲೆ ಈ ರೀತಿ ಹೇಳ್ತಾರೆ, ಇದು ಅಂಥದ್ದೇನು ಇರಲ್ಲ ಏನೋ ಅನ್ನೋ ಭಾವನೆ ಹಾಸನ ಜಿಲ್ಲೆಯ ಜನತೆದಿತ್ತು. ಪಿನ್ ಡ್ರೈವನ್ನು ಯಾರು ಬಿಟ್ಟಿದ್ದಾರೆ ಅದು ಒಂದು ಘೋರ ಅಪರಾಧ, ಅದಕ್ಕೇನು ಬೇಕೋ ಹೇಳೋಣ, ಅದನ್ನು ನಾವು ಏನು ಸಹಿಸಲ್ಲ, ನಾವು ಅದನ್ನು ಏನು ಇದು ಮಾಡಲ್ಲ. ಅದನ್ನು ನಾಗರಿಕ ಸಮಾಜದಲ್ಲಿ ತಲೆ ತಗ್ಸೋ ಕೆಲಸನ ಯಾರೇ ಮಾಡಿದ್ರು ತಲೆ ತಗ್ಸೋ ಕೆಲಸ, ಅದನ್ನು ಆಮೇಲೆ ಬರ್ತೀವಿ. ಇವರು ಮತ್ತೆ ಪುನಃ ಇದು ಪಿನ್ ಡ್ರೈವ್ಗಳು ವರಿಗೆ ಬಂದಿವೆ. ಅದು ಯಾರು ಬಿಟ್ಟಿದ್ದಾರೆ, ಯಾಕೆ ಬಿಟ್ಟಿದ್ದಾರೆ, ಏನು ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ತನಿಖೆ ಆಗುತ್ತೆ. SIT ತನಿಖೆ ಕೊಟ್ಟಿದ್ದಾರೆ. SITಯಿಂದ 1ನೇ ಅಪರಾಧ ಈ ಕೃತ್ಯ ಮಾಡಿರೋದಾದರೆ, 2ನೇ ಅಪರಾಧ ಹೆಣ್ಮಕ್ಳ ಮಾನ ಮರ್ಯಾದೆಯನ್ನು ಹಾಳು ಮಾಡತಕ್ಕಂಥ ನಿಟ್ಟಿನಲ್ಲಿ ಬರ್ನೂ ಮಾಡ್ದೇ ಅವರು ಏಕವಾಗಿ ಅವರ ಆ ಕೃತ್ಯದ ಕೃತ್ಯದ ವ್ಯವಸ್ಥೆಯನ್ನು ಈ ಸಮಾಜಕ್ಕೆ ತೋರಿಸ್ತಕ್ಕಂಥದ್ದು ಈ ಮಹಿಳಾ ಸಮಾಜನೇ ತಲೆ ತಗ್ಗಿಸ್ಬೇಕಾದಂಥ, ಈ ಸಮಾಜ ತಲೆ ತಗ್ಗಿಸ್ಬೇಕಾದಂಥ ವ್ಯವಸ್ಥೆ. ನೋಡಿ ಸರ್, ಒಕ್ಕಲಿಗರ ನಾಯಕತ್ವ ಇದು. ಒಕ್ಕಲಿಗರು ಈಗ ಇಬ್ಬರು ಹೊಡೆದಾಡ್ತಾ ಇರೋರು ಒಕ್ಕಲಿಗರು, ಇಲ್ಲಿ ಅಪರಾಧ ಮಾಡಿರೋನು ಒಕ್ಕಲಿಗರು, ನಡೀತಾ ಇರೋ ಘಟನೆಯೂ ಒಕ್ಕಲಿಗರದು. ಇದು ಒಕ್ಕಲಿಗರದು ಕಾಳಗ ನಡೀತಾ ಐತೆ. ಈಗ ಒಬ್ಬ ಒಕ್ಕಲಿಗರು ಇಲ್ಲೊಬ್ಬ ಒಕ್ಕಲಿಗರ ಮೇಲೆ ಕೆಡಿಕೆಡಕ್ಕೆ ಓಡಾಡ್ತಾವ್ರೆ. ಗೊತ್ತಾಯ್ತಾ? ಆದ್ದರಿಂದ ಇದು ಏನೂ ಅಲ್ಲ. ನಾನಂತೂ ಕಡಾಖಂಡಿತವಾಗಿ ಹೇಳೋದು, ವಿನಾಕಾರಣ ಕಾಂಗ್ರೆಸ್ ಪಕ್ಷದ ಮೇಲೆ, DK ಶಿವಕುಮಾರ್ ಅಧ್ಯಕ್ಷರ ಮೇಲೆ, ಇವರು ವಿನಾಕಾರಣ ಸರ್ಕಾರದ ಮೇಲೆ, ಸಿದ್ದರಾಮಣ್ಣನ ಸರ್ಕಾರದ ಮೇಲೆ ಇವರು JDS ಪಕ್ಷದವರು, BJPಯವರು ಆಪಾದನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕಡಾಖಂಡಿತವಾಗಿ ಖಂಡಿಸ್ತೇವೆ. ಇದನ್ನೇನಾರ ಇವರು ತಿದ್ಕೊಳ್ಳದೆ ಇದ್ದರೆ ಮುಂದೊಂದು ದಿವಸ ಇವರು ಉಗ್ರವಾದ ಪ್ರತಿಭಟನೆಯನ್ನು ಎದುರಿಸಬೇಕಾಗುತ್ತೆ.
ಉಗ್ರವಾದ್ದು. ಅದು ಅಷ್ಟಿಷ್ಟಲ್ಲ, ಇವ್ರು ಏನು 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 ಬಿದ್ದಿದ್ದೀವಿ ನಾವು ಅಂತ ತಿಳ್ಕೊಂಡಾರ. ನಾವು 135 ಸೀಟ್ ತಗೊಂಡು ರಾಜ್ಯ ಆಳಕ್ಕೆ ಬಂದಿರೋದು. ಇವ್ರು ಹೇಳ್ದಂಗೆ ಕುಣಿ ಹಾಕಲ್ಲ ಬಂದಿರೋದಿಲ್ಲ ನಾವು. ಇವ್ರು ಹೇಳ್ದಂಗೆ ತಂದಾನಿ ಹಾಕಕ್ಕೆ ಬಂದಿಲ್ರಿ. ನಮಗೂ ಕಾನೂನು ಗೊತ್ತಿದೆ, ರಾಜ್ಯ ಹೆಂಗೆ ನಡೆಸ್ಬೇಕು ಅಂತ ಗೊತ್ತಿದೆ, ರಾಜ್ಯ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮಾಡಬಾರ್ದು ಅನ್ಯಾಯ ಏನು ಮಾಡಿಲ್ಲ. ಇವ್ರು ಕೂತ್ಕೊಂಡಲ್ಲೆಲ್ಲ ಇದು ಕೂತ್ಕೊಂಡು ಹೆಂಗೆ ಬೇಕಂಗೆ ಮಾತುಕತೆ ಮಾಡೋದು, ಯಾರು ಬೇಕು ಅವ್ರನ್ನೇ ಟೀಕೆ ಮಾಡೋದು, ಯಾರು ಬೇಕು ಅವ್ರನ್ನ ಮೈಯೋದು, ಮಾಧ್ಯಮದವ್ರನ್ನೂ ಬೈಯೋದು, ಎಲ್ಲರನ್ನೂ ಬೈಯೋದು. ಏನು ದೇಶ ಏನು ಅಲ್ಲೋಲ ಕಲ್ಲೋಲ ಮಾಡಕ್ಕೆ ಮಾಡ್ಯಾರ ಇವರು ರಾಜ್ಯವ? ಸ್ವಲ್ಪ ಮಾತಿನಲ್ಲಿ ಬಿಗಿರಲಿ. ಯಾರಿಗಾದ್ರೂ ಮಾತಿನಲ್ಲಿ, ಘನತೆಯಲ್ಲಿ, ಗೌರವದಲ್ಲಿ ಅವ್ರ ಅಂತಸ್ತಿ ತಕ್ಕನ ಮಾತಾಡಬೇಕು. ಅದು ಬಿಟ್ಬಿಟ್ಟು ಹೆಂಗೆ ಮಾತಾಡೋದಲ್ಲ. ಏನು ಈ ಡಿ ಕೆ ಅವರು ಸರಿಯಾಗಿ ಆಗಿ ಸರ್ಕಾರ ಇದರಲ್ಲಿ ಈ ಫೀಲ್ಡ್ ಡ್ರೈವನ್ನು ವಿತರಣೆ ಮಾಡೋದ್ರಲ್ಲಿ ಸರ್ಕಾರದ ಪಾತ್ರ ಇದೆ, ಡಿ ಕೆ ಪಾತ್ರ ಇದೆ ಅಂದರೆ ತನಿಖೆನಲ್ಲಿ ಬಂದರೆ ಅನುಭವಿಸ್ತಾರೆ ಕಷ್ಟನ. ಅದು ಬಿಟ್ಟು ಈಗಲೇ ನೀವು ಊಟ ಹಾಕ್ಕೊಂಡು ಸರ್ಕಾರದ ಗೋವ ಕೂರ್ಸೋ ಕೆಲಸನ ಮಾಡಿ ಜನಗಳನ್ನ ಎತ್ಗಟ್ಟಿ ಪ್ರತಿಭಟನೆ ಮಾಡಿಸ್ತೀರ ನೀವು? ನಾಚಿಕೆ ಆಗಲ್ವಾ ನಿಮಗೆ? ಸುಮ್ಮನೆ ಸರಿಯಾಗಿ ಹೋಗ್ತಾ ಇರೋಂಥ ಇದನ್ನ ದಪ್ಪದಾರಿಗಳಿತಾ ಇದ್ದೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.